ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಿಳಿಸ್ಕೊಡೋಕೊಟ್ಟಿರೋ ಅಂಥದ್ದು ಬೇಬಿ ಪ್ರಾಡಕ್ಟ್ ಬಗ್ಗೆ. ನಾನು ಯೂಸ್ ಮಾಡ್ತಿರೋ ಅಂಥ ಪ್ರಾಡಕ್ಟು ಸಬಾಮೇಡು. ಫಸ್ಟ್ ಒಂದು ಬಂದುಬಿಟ್ಟು ಸಬಾಮೇಡ್ ಮಸಾಜ್ ಆಯಿಲು. ಪಾಪುಗೆ ಮಸಾಜ್ ಮಾಡಿಬಿಟ್ಟು ಹಾಫ್ ಆನ್ ಅವರಿಂದ 1 ಅವರ್ ಆದಮೇಲೆ ಸ್ನಾನ ಮಾಡಿಸ್ಬೇಕು. ನಾನು ಯಾವ ರೀತಿ ಮಸಾಜ್ ಮಾಡ್ತೀನಿ ಅಂತಲೂ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಬಾಡಿ ಲೋಷನ್ನು ಅಷ್ಟೇ ತುಂಬಾ ಚೆನ್ನಾಗಿದೆ. ಸ್ಕಿನ್ನ ಶೈನಿಂಗ್ ಆಗಿ ಸ್ಮೂತ್ ಆಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ ಇದು. ಇದು 100 ml ಅಷ್ಟೇ ಇದು. ನೆಕ್ಸ್ಟ್ ಒಂದು ಬಂದುಬಿಟ್ಟು ಪೌಡರ್ ಬಂದುಬಿಟ್ಟು ಎಷ್ಟು ಗ್ರಾಮ್ ಇದೆ ಅಂತಂದರೆ 100 ಗ್ರಾಮ್ ಇದೆ. 100 ಗ್ರಾಮ್ ಇದೆ ಇದು. ಇದು ಫುಲ್ ಸಾಫ್ಟ್ನೆಸ್ ಆಗಿ ಇರಲ್ಲ, ಇದು ಪೌಡರು ಶೈನಿಂಗ್ ಆಗಿರುತ್ತೆ. ಇದು ತುಂಬಾ ಚೆನ್ನಾಗಿದೆ ಇದು ಪೌಡರು. ನೆಕ್ಸ್ಟ್ ಬಂದುಬಿಟ್ಟು ಶಾಂಪು. ಇದು ಏರ್ನ ಗ್ರೋ ಆಗೋದಕ್ಕೆ ಮತ್ತು ಸ್ಮೂತ್ ಮತ್ತು ಸಿಲ್ಕಿಯಾಗಿ ಇಡೋದಕ್ಕೆ ಇದು ಟ್ರೈ ಮಾಡುತ್ತೆ. ಇದು ಬಂದುಬಿಟ್ಟು 150 ml ಇದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಬಂದುಬಿಟ್ಟು ನನಗೆ ಇಷ್ಟ ಆಗಿರೋ ಅಂತಹ ಪ್ರಾಡಕ್ಟ್ ಬಂದುಬಿಟ್ಟು ಪ್ರೊಟೆಕ್ಟಿವ್ ಫೇಶಿಯಲ್ ಕ್ರೀಮ್. ಇದು ತುಂಬಾ ಚೆನ್ನಾಗಿರುತ್ತೆ. ವೈಟ್ನಿಂಗ್ ಆಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ ಸ್ಕಿನ್ನ, ಮತ್ತು ಸಾಫ್ಟ್ನೆಸ್ ಆಗಿ ಇಡೋದಕ್ಕೆ ಟ್ರೈ ಮಾಡುತ್ತೆ, ಮತ್ತು ಗ್ಲೋನೆಸ್ ಆಗಿ ಇಡೋದಕ್ಕೂ ಕೂಡ ಇದು ಟ್ರೈ ಮಾಡುತ್ತೆ. ಇದು ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು. ನನಗೆ ತುಂಬಾ ಇಷ್ಟ ಆಗಿರೋ ಅಂಥ ಪ್ರಾಡಕ್ಟ್ ಇದು. ನಾನು ಇದನ್ನು ಬೈ ಮಾಡಿರೋದು ಅಪೋಲೋ ಫಾರ್ಮಸಿಲಿ. ನೀವು ಬೇಕಾದರೆ ಇದನ್ನು ಆನ್ಲೈನಲ್ಲೂ ಶಾಪ್ ಮಾಡ್ಬೋದು. ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಒಂದು ಫುಲ್ಲು ಕಿಟ್ ಬರುತ್ತೆ. ಆ ಕಿಟ್ಟಲ್ಲಿ ಈ ಪ್ರಾಡಕ್ಟ್ ಇರಲ್ಲ. ಇದ್ರ ಬದಲಾಗಿ ಅದರಲ್ಲಿ ರ್ಯಾಷಸ್ ಕ್ರೀಮ್ ಇರುತ್ತೆ. ರ್ಯಾಷಸ್ ಕ್ರೀಮು ನಾನು ಯೂಸ್ ಮಾಡಿಲ್ಲ. ಸಬಾಮೇಡ್ದು ಹಿಮಾಲಯದ ಯೂಸ್ ಮಾಡಿದ್ದೆ. ನಾನು ಮುಂಚೆನೇ ಹಿಮಾಲಯ ಪ್ರಾಡಕ್ಟ್ನ ತರಿಸಿದ್ದೆ. ಅದು ಅವಳಿಗೆ ಅಡ್ಜಸ್ಟ್ ಆಗಲಿಲ್ಲ. ಅದಾದಮೇಲೆ ನಾನು ಸಬಾಮೇಡ್ನ ತರಿಸಿದ್ದು. ಅದೇ ರ್ಯಾಷಸ್ ಕ್ರೀಮ್ ಆದರೆ ಅದೇ ಹಿಮಾಲಯನೇ ಅಡ್ಜಸ್ಟ್ ಆಯಿತು. ನಾನು ಅದನ್ನೇ ಯೂಸ್ ಮಾಡ್ತಿದ್ದೆ. ಈಗ ನೆಕ್ಸ್ಟು ತರಿಸ್ಬೇಕು ರ್ಯಾಷಸ್ ಕ್ರೀಮ್ ಅಂತ ಅಂದ್ಕೊಂಡಿದ್ದೀನಿ. ತರಿಸಿದ ಮೇಲೆ ಹೇಗಿರುತ್ತೆ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿದೆ ಸಬಾಮೇಡ್ ಪ್ರಾಡಕ್ಟು. ಥ್ಯಾಂಕ್ ಯು ಫಾರ್ ವಾಚಿಂಗ್.